ಮಧ್ಯಪ್ರಾಚ್ಯ ಯುದ್ಧ ಸಂಘರ್ಷದಿಂದ ಭಾರತದಲ್ಲಿ ತೈಲ ಬೆಲೆ ಹೆಚ್ಚಳ ಆಗಿದ್ದು ಬಸ್ ಡೀಸೆಲ್ ದರ ಬಲ್ಕ್ನಲ್ಲಿ ತೆಗೆದುಕೊಳ್ಳುವ ಡೀಸೆಲ್ ದರದಲ್ಲಿ ಬರೋಬ್ಬರಿ 22 ರೂಪಾಯಿ ಏರಿಕೆಯಾಗಿದೆ. ಇದರಿಂದಾಗಿ ರಾಜ್ಯದಲ್ಲಿ ಕೆಎಸ್ಆರ್ಟಿಸಿ ಹಾಗೂ ಬಿಎಂಟಿಸಿ ಟಿಕೆಟ್ ದರ ಹೆಚ್ಚಿಸುವ ಆತಂಕ ಎದುರಾಗಿದೆ. ಬಲ್ಕ್ ಡೀಸೆಲ್ ದರದಲ್ಲಿ ಪ್ರತಿ ಲೀಟರ್ಗೆ ಬರೋಬ್ಬರಿ 22 ರೂಪಾಯಿ ಏರಿಕೆಯಾಗಿದೆ. ರಾಜ್ಯದಲ್ಲಿ ಕೆಎಸ್ಆರ್ಟಿಸಿ ಹಾಗೂ ಬಿಎಂಟಿಸಿ ಟಿಕೆಟ್ ದರ ಹೆಚ್ಚಿಸುವ ಆತಂಕ ಇದ್ದು ಯಾವುದೇ ಕಾರಣಕ್ಕೂ ಟಿಕೆಟ್ ದರ ನಾವು ಏರಿಸಲ್ಲ ಅಂತ ಸಚಿವ ರಾಮಲಿಂಗಾರೆಡ್ಡಿ ಹೇಳಿದ್ದಾರೆ. ಡೀಸೆಲ್ ದರ ಏನಾದರೂ ಏರಿಕೆಯಾದರೂ ಟಿಕೆಟ್ ದರ ಜಾಸ್ತಿ ಮಾಡೋದಿಲ್ಲ ಅಂತ ಏಷ್ಯಾನೆಟ್ ಸುವರ್ಣ ನ್ಯೂಸ್ಗೆ ಸಚಿವ ರಾಮಲಿಂಗಾರೆಡ್ಡಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಒಂದು ಕಡೆ ಡೀಸೆಲ್ ದರ ಹೆಚ್ಚಾಗ್ತಾ ಇದೆ, ಮತ್ತೊಂದು ಕಡೆ ಬಸ್ ಟಿಕೆಟ್ ದರ ಏನಾದರೂ ಹೆಚ್ಚಾಗುತ್ತೋ ಅನ್ನೋ ಆತಂಕ ಜನರನ್ನ ಕಾಡ್ತಾ ಇತ್ತು. ಅದಕ್ಕೆ ಈಗ ಸಚಿವರು ಉತ್ತರ ಕೊಟ್ಟಿದ್ದು ಡೀಸೆಲ್ ದರ ಜಾಸ್ತಿ ಆದರೂ ಬಸ್ ದರ ಏರಿಕೆ ಆಗೋದಿಲ್ಲ ಅಂದಿದ್ದಾರೆ. ಬಲ್ಕ್ ಡೀಸೆಲ್ ರೇಟ್ ಇವಾಗಲೇ ಲೀಟರ್ಗೆ 22 ರೂಪಾಯಿ ಜಾಸ್ತಿ ಆಗಿರುವಂಥದ್ದು. ಹಾಗಿದ್ರೆ ಈ ಒಂದು ಡೀಸೆಲ್ ರೇಟ್ ಜಾಸ್ತಿ ಆಗಿರುವಂಥದ್ದು ಕೆಎಸ್ಆರ್ಟಿಸಿ ಬಿಎಂಟಿಸಿ ಬಸ್ಗಳಿಗೂ ಕೂಡ ತಟ್ಟುತ್ತಾ ಅನ್ನುವಂತಹ ಪ್ರಶ್ನೆ. ಇದ್ರ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆಗೆ ಸಚಿವರಾಗಿರುವಂತಹ ರಾಮಲಿಂಗಾರೆಡ್ಡಿ ಅವರಿದ್ದಾರೆ, ಅವ್ರನ್ನ ಮಾತಾಡಿಸ್ತೀನಿ. ಸರ್, ಈಗ ಡೀಸೆಲ್ ರೇಟ್ ಲೀಟರ್ಗೆ 22 ರೂಪಾಯಿ ಜಾಸ್ತಿ ಆಗಿದೆ ಬಲ್ಕ್ನಲ್ಲಿ. ನೀವು ಕೂಡ ತುಂಬ ಬಲ್ಕ್ನಲ್ಲಿ ಖರೀದಿ ಮಾಡುವಂಥದ್ದು, ಹಾಗಾಗಿ ಏನಾದರೂ ಎಫೆಕ್ಟ್ ಆಗುತ್ತೆ? ಬಲ್ಕಲ್ಲೇ ನಾವು ಕೊಂಡ್ಕೊಳ್ಳೋದು, ಆದರೆ ನಾವು ಹೋದ ವರ್ಷ ಜಾಸ್ತಿ ಮಾಡಿದ್ವಿ. ಆದ್ದರಿಂದ ನಾವು ಮತ್ತೆ ದರ ಏರಿಸೋ ಪ್ರಸ್ತಾವನೆ ನಮ್ಮ ಮುಂದೆ ಇಲ್ಲ. ಮತ್ತು ಅದಕ್ಕೆ ಅಂತಲೇ ಒಂದು ಸಮಿತಿ ಬೇರೆ ಮಾಡಿದ್ದೀವಿ. ಸಮಿತಿಗೆ ಅಧ್ಯಕ್ಷರ ನೇಮಕ ಆಗಬೇಕು. ಆ್ಯಸ್ ಇಟ್ ಈಸ್ ದರ ಏರಿಕೆ ಇಲ್ಲ. ಯಾಕೆಂದರೆ ಯುದ್ಧ ಯಾವಾಗ ಬೇಕಾದ್ರೂ ನಿಂತು ಹೋಗ್ಬೋದು. ಯುದ್ಧ ನಿಂತಾದಮೇಲೆ ಸಹಜವಾಗಿ ಡೀಸೆಲ್ ಬೆಲೆ ಬಲ್ಕ್ ಇರ್ಬೋದು, ರಿಟೇಲ್ ಇರ್ಬೋದು, ಕಡಿಮೆ ಆಗುತ್ತೆ ಅನ್ನೋ ವಿಶ್ವಾಸ ಇದೆ. ಸರ್, ದಿನಕ್ಕೆ ಸಾವಿರಾರು ಬಸ್ಗಳಿಗೆ ಡೀಸೆಲ್ ಬಲ್ಕ್ ರೀತಿಯಲ್ಲೇ ನೀವು ಖರೀದಿ ಮಾಡ್ಕೊಳ್ತಾ ಇದ್ದದ್ದು ಎಫೆಕ್ಟ್ ಆಗಲ್ವಾ, ಹೇಗೆ ಅಂತ? ಆಗುತ್ತಮ್ಮ, ಆದರೆ ಜನಕ್ಕೂ ತೊಂದರೆ ಆಗಬಾರ್ದಲ್ಲ. ನಮ್ಮ ಹತ್ರ 26,000 ಬಸ್ ಇದೆ. ಇದ್ರ ಬಗ್ಗೆ ಕೇಂದ್ರ ಸರ್ಕಾರ ಸ್ವಲ್ಪ ಜನರ ಬಗ್ಗೆ ಕಾಳಜಿ ವಹಿಸಬೇಕು. ಕೇಂದ್ರ ಸರ್ಕಾರ ನೋಡಿ, ಮನಮೋಹನ್ ಸಿಂಗ್ ಅವರು ಅವಧಿನಲ್ಲಿ ಆಗ ಕ್ರೂಡ್ ಆಯಿಲ್ ಬೆಲೆ ಒಂದು ಬ್ಯಾರೆಲ್ಗೆ $130-140 ಆಗೋಗಿತ್ತು. ಅಂಥ ಸಂದರ್ಭದಲ್ಲೂ ಕೂಡ ಸಬ್ಸಿಡಿ ಕೊಟ್ಟು ಡೀಸೆಲ್ಲು ಪೆಟ್ರೋಲು ಕಡಿಮೆ ಬೆಲೆಗೆ ಮಾರ್ತಾಯಿದ್ರು. 62 ರೂಪಾಯಿ ಇತ್ತು ಆಗ ಪೆಟ್ರೋಲ್ ಬೆಲೆ. ಡೀಸೆಲ್ಲು ಹತ್ತತ್ರ 50 ರೂಪಾಯಿ ಏನೋ ಇತ್ತು, 48 ಇತ್ತು ಸಬ್ಸಿಡಿ ಕೊಡ್ತಾ ಇದ್ದಿದ್ದರಿಂದ. ಆಮೇಲೆ BJP ಸರ್ಕಾರ ಬಂದ ಮೇಲೆ ಏನಾಯಿತು, ಕ್ರೂಡ್ ಆಯಿಲ್ ಬೆಲೆ $50-60 ಬಂದ್ಬಿಡ್ತು ಒಂದು ಬ್ಯಾರೆಲ್ಲು. ಬಂದಮೇಲೂ ಕೂಡ ಗ್ರಾಹಕರಿಗೆ ಅದು ಲಾಭ ಮಾಡಲೇ ಇಲ್ಲ. ಏನಿದ್ರು ಏನು ದರ ಜಾಸ್ತಿ ಮಾಡಿಕೊಂಡೇ ಹೋದರೆ ಹೊರತು ಕ್ರೂಡ್ ಆಯಿಲ್ ಜಾಸ್ತಿ ಕಡಿಮೆ ಆದರೂ ಕೂಡ ದರ ಜಾಸ್ತಿ ಮಾಡಿಕೊಂಡು ಕೇಂದ್ರ ಸರ್ಕಾರದ ಬೊಕ್ಕಸಕ್ಕೆ ಹಣ ಹಾಕ್ಕೊಂಡ್ಬಿಟ್ರು. ಅದು ಇವರಿಗೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.